ಹೌದು. ಮತ್ತೊಮ್ಮೆ ಬಸನಾಳ ಕಲಾವಿದರಿಂದ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತಾ ಉತ್ತರೆಯು ಸೆಳೆದರೆ ಹೆತ್ತವ್ವ ಮುನಿದರೆ ಉತ್ತರೆಯು ಸೆಳೆದರೆ ಹೆತ್ತವ್ವ ಮುನಿದರೆ ಉತ್ತಮರು ತಪ್ಪು ಮಾತಾಡಿದರೆ ಈ ಲೋಕವು ಎತ್ತ ಹೋಗುವುದು ಸರ್ವಜ್ಞ ಅಂದ್ರ ಹೌದಿಪ್ಪ. ಪೂಜಾರಿಗಪ್ಪ ಅವ್ರಿ ಮತ್ತಾರಗಪ್ಪ್ರಿ. ಉತ್ತರೆಯು ಸೆಳೆದರೆ ಹೆತ್ತವ್ವ ಮುನಿದರೆ ಉತ್ತರಿ ಮಳಿ ಸೆಳಿತಂದ್ರ ಹೆತ್ತಂತ ತಾಯಿ ಸಿಟ್ಟಿಗೇರಿದ್ರಂದ್ರ ಹೌದಾ ಉತ್ತಮರು ತಪ್ಪು ಮಾತಾಡಬಾರ್ದತ್ತ ಲಪಂಗ್ರ ಏನಾರ ಮಾತಾಡ್ಲಿಕ್ಕರೆ. ಹೌದು. ಉತ್ತಮರು ತಪ್ಪು ಮಾತಾಡಿದರೆ ಲೋಕದ ದಿಕ್ಕವೇ ಬದಲಾದಿತ್ತಂತಾರ ಅವರು. ಹೌದಿಪ್ಪ. ಹೌದಾ. ಉತ್ತಮರು ತಪ್ಪು ಮಾತಾಡಿದ್ರಪ್ಪ ಅಂತಂದ್ರ ಈ ಸತ್ಯವಂತರ ಧರ್ಮದ ಸಿದ್ದೋಟಿಗೆ ಹಾಳಾಗಿ ಹೋಗ್ತದಲ್ರಿ. ಬರೇ ಭಗವಂತ ಬಾಯಿ ಕೊಟ್ಟಾನಂದ್ರ ಏನೇನಾರ ಮಾತಾಡಕ್ ಹೋದೇವಪ್ಪ ಅಂತಂದ್ರ ಆ ಒಡ್ಡೋಳಗ ಶಿವಸ್ಥಾನದ ಕಿಮ್ಮತ್ ಕಳ್ದಂಗ ಆಗ್ತದ. ನಾವು ಹಾಕದಲ್ರಿಪ್ಪ ಹಾಕದ. ಏನೇನಾರ ಮಾತಾಡಿದವರು ಯೋಗ್ಯವಾದಂತದ ಅಲ್ಲ. ನಮ್ಮ ಹಿರಿಯರು ಹಾಕಿ ಕೊಟ್ಟಾರೊಂದು ಸತ್ಯದ ಸನ್ಮಾರ್ಗದ ಹಾದಿಯನ್ನ. ಹವಿನಾಳ ಚಂದ್ರಮುತ್ಯ, ಜೇವೂರು ಚನ್ನಬಸಪ್ಪ ಗೌಡ್ರು, ಕೊಂಕಣಗಾಡಿ ಯಲ್ಲಪ್ಪ ಮುತ್ಯ, ರೋಗಿ ಕಲ್ಲಪ್ಪ ಮುತ್ಯ, ಮಲಮಿ ಮಾರಾಯ ಮುತ್ಯ, ಹಿರಿ ಕಲಾವಂತರೇನಿದ್ರಲ್ಲ ಅವರೆಲ್ಲರೂ ಧರ್ಮದ ಸಂದೇಶವನ್ನ ಸಾರುವ ಸಲುವಾಗಿ ಈ ಸತ್ಯವಂತರ ಮಾರ್ಗ ಹಾಕಿ ಕೊಟ್ಟಾರ. ಆ ಸನ್ಮಾರ್ಗದ ಹಾದಿಯಲ್ಲಿ ಮಾತಾಡ್ಬೇಕು, ಸನ್ಮಾರ್ಗದ ದಾರಿಯಲ್ಲಿ ನಡಿಬೇಕು ನಾವು ನೀವೆಲ್ಲ. ಹೌದಿಪ್ಪ. ದಾರಿ ಬಿಟ್ಟು ನಡಿಬಾರದು. ಆ ದಾರಿ ಬಿಟ್ಟು ನಡೆದವಪ್ಪ ಅಂತಂದ್ರೆ ತಪ್ಪತದ ಹಾಲಮತದ ಸಿದ್ದೋಟಿಗೆ ಆ ಸಾಲಮತದ ಸಿದ್ದೋಟಿಗೆ ತಪ್ಪಬಾರ್ದಾಗಿತ್ತಪ್ಪ ಅಂತಂದ್ರ ನಾವು ಆ ಧರ್ಮದ ದಾರಿಯಲ್ಲಿ ನಡಿಬೇಕಾಗ್ಯದ. ಹೌದಿಪ್ಪ. ಹೌದು. ಗಪ್ಪಾರಿ ಹಿರಿಯರು ಪುಣ್ಯಾತ್ಮರೇ, ಈಗೆಲ್ಲ ಮಾತ ಎಲ್ಲಿಗೆ ಬಂದು ನಿಂತಾವು ಅನ್ನುವಂತದ ಕೂಡಿ ಜನರಿಗೆಲ್ಲ ಕೋಣದ ಮಾತ ಅತಿ ಆಗಬಾರದು. ನೇರವಾಗಿ ವಿಷಯ ಮಾತಾಡ್ರಿ ಅಂತ ನೀವೆಲ್ಲ ಹೇಳಾಕತ್ತೀರಿ ಈಗಾಗ್ಲೇ. ಹೌದು ಹೇಳ್ಯಾರಪ್ಪ. ಹೋದ ಪಾಳದೊಳಗ ದೈವವನ್ನು ಉದ್ದೇಶಿಸಿ ದೈವದ ಅಪ್ಪಣೆಯನ್ನು ತಗೊಂಡು ನಾವೇನು ಕೇಳಿದೆವು ಸರಜೋಡಿ ಕಲಾವಂತರಿಗೆ. ಏನು ಕೇಳಿರಿಪ್ಪ? ಆ ಬೀರ್ ದೇವ್ರ ತಾಯಿ ಹೊಟ್ಟೆಯಾಗಿದ್ದಾಗೆ ವಿಷದ ಬುತ್ತಿ ಕತಿ ಹೇಳ್ಯಾನ. ಹೌದು ಹೇಳ್ಯಾನ ಅಂದ ಕೂಡಲೇ ಸರಜೋಡಿ ಕಲಾವಂತರು ನನ್ನ ಮಾತು ಮುರಿದು ಆ ಬೀರ್ ದೇವ್ರ ಇದ್ರಿಗೆ ಬಂದು ಹೇಳಿಲ್ಲತ್ತವ. ಕನಸನ್ಯಾಗ ಹೇಳಿದ್ನತ್ತ ಮತ್ತ. ಅಲ್ಲ ಕನಸನ್ಯಾಗೆ ಹೇಳ್ಯಾನಪ್ಪ ಅಂತಂದ್ರು ನಿಮ್ಗೆ ಯಾರ ಹೇಳ್ಯಾರೋ? ನೀವೇ ತಿಳಿದು ಮಾತಾಡಕತ್ತೀರೋ ಏನು ಬಗಲಾನ ಅಮೋಷದ ಮ್ಯಾಲವ್ರ ಮಾತು ಪೇಲ್ ಮಾಡಿ ನಾವು ಮಾಳಿಂಗ್ರನ ಮಾರ್ಗದವ್ರನ್ನ ಬೇಕ ನಮ್ದೇ ಸತ್ಯ ಅನ್ಸ್ಕೋಬೇಕತ್ತ ಹಿಂಗ ಹೇಳಾಕತ್ತೀರೋ? ಏನು ಯಾರಾದ್ರೂ ಕಲ್ತಿರೋ? ಅದು ಶಾಣೆ ಆದ್ರ ಕಡೆ ನಿಮ್ಗ ಜೀಪನೆ ಕೂತ ಕನಸು ಬಿದ್ದಿರತ್ತೀನಿ. ಇಲ್ಲ ಬೇರೆ ಹೆಂಗದ ಹೆಂಗಪ್ಪ? ಅತಿ ಶಾಣ್ಯರು ಅತಿ ದಡ್ರು ಹಾಕಿರ್ತಾರ. ಹೌದು. ಶಾಣೆ ಅತಿ ಶಾಣ್ಯರು ಅತಿ ದಡ್ರು ಹಾಕಿರ್ತಾರ. ಓದಿ ಕೆಟ್ಟ ಕೂಚು ಬಟ್ಟ ಅಂತಾರ ನೋಡು. ಕೂಚು ಬಟ್ಟ ಓದಿ ಒಬ್ಬೊಬ್ರು ಕೆಡ್ತಿರ್ತಾರ. ಹೌದು ಕೆಡ್ತಾರಲ್ರಿ. ಹೌದಿಲ್ಲ? ಹಂಗ ನಾ ಅತಿ ವಿಸ್ತಾರ ಮಾಡಿ ಹೇಳಬಾರದು. ಕೂಡಿರುವಂತ ಜನರಿಗೆಲ್ಲ ಕೊನೆ ಅದ. ಹೌದು. ಯಾಕಂದ್ರೆ ಕಂದಲಗಾಂವ್ ಗ್ರಾಮದ ಹಿರಿಯರು ಎಲ್ಲಾ ಹಾಲು ಮತದ ಕುಳಿನಿಯವರು ಕೂನಲ್ಲ. ನಿಮಗೆಲ್ಲಾ ಕೂನದ ಹಿರಿಯರ ಸುಮ್ಮನೆ ನೆಪ್ ಮಾಡಾಕತ್ತೀನಿ ಅಂತ ಪ್ರಶ್ನೆ ಕೇಳೋ ಕಾಲಕ್ಕೆ ನಾ ಕೇಳಿನಿ. ಅಂದೇಲ್ರಿಪ್ಪ. ಹೌದಿಲ್ಲ? ಅತಿ ವಿಸ್ತಾರ ಮಾಡಿದ್ರೆ ಹೇಳಕ್ ಹೋಗ್ಬಾರ್ದತ್ತೆ. ಬೀರ್ದೇವ್ರ ತಾಯಿ ಹೊಟ್ಟೆಯಾಗಿದ್ದಾಗೆ ವಿಸದ ಬುತ್ತಿ ಕತಿ ಹೇಳ್ಯಾನ. ಬೀರ್ದೇವ್ರು ಹುಟ್ಟಿ ಧರಣಿಗೆ ಬಂದಿದ್ದ, ತೊಟ್ಲಾಗ ಆಡಾಕತ್ತಿದ್ದ. ನಾರಾಯಣ ಗೌಡ್ರು ಬಂದು ಶಕುನ ಹೇಳಾಕತ್ತಿದ್ದ. ಅವನ ಮಾತು ಕೇಳಿ ಇವನ ಮಾತು ಕೇಳಿಬೇಡ ನನ್ನ ಆರ್ಯಾನ ಕಳಿಸ್ಬೇಡವ್ವ ಅಂತ ಹೇಳ್ಬೇಕಾಗಿತ್ತು ಬೀರ್ದೇವ್ರ. ಯಾಕೆ ಹೇಳಿಲ್ಲ ಬೀರ್ದೇವ್ರಲ್ಲಿ? ಯಾಕೆ ಹೇಳಲಿಲ್ಲ ಅಂದ್ಕೊಳ್ಳಿ ಉತ್ತರ ಹೇಳ್ಯಾರ. ಕೇಳಿರಿ ನೀವೆಲ್ಲ. ಏನ್ ಹೇಳ್ಯಾರಿಪ್ಪ ಉತ್ತರ? ಬೀರ್ದೇವ್ರ ಆರ್ಯಾನಕ್ ಹೋಗ್ಬೇಕಾಗಿತ್ತ, ದುಷ್ಟದೈತರನ್ನ ಮರ್ದನ ಮಾಡ್ಬೇಕಾಗಿತ್ತವ. ಅಕ್ಕ ಮೈಯವನು ಮಲಿ ಹಾಲು ಕುಡಿಬೇಕಾಗಿತ್ತ. ಹೌದಿಲ್ಲ? ಅದಕ್ಕಾಗಿ ಅವ ಕತೆ ಹೇಳಿಲ್ಲ. ಅಲ್ಲ
ಬೀರ್ ದೇವ್ರ ಅವತಾರ ಪುರುಷ, ಸಿದ್ಧಿ ಪುರುಷ, ದೈವ ಪುರುಷ. ಕಂಡ ಕನಸ, ಉಂಡು ಊಟ, ಕೈಲಾಸ ಹೋಗಿನ ಸುದ್ದಿ, ಪಾತಾಳ ಹೋಗಿನ ಬೇರ. ನಾನೇ 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 ಅಂತೂ ಅನ್ನುವಂತ ಕ್ವಾಣೇಶ್ವರ ದೈತನ, ಭಾಗಿ ಬಂಕಾಸುರ ದೈತನ, ಸಿಗಿ ಸಿಂಕಾಸುರ ದೈತನ ಸಣ್ಣ ಕೂಸಿದ್ದಾಗೆ ಬೀರ್ ದೇವ್ರ ಮರ್ದನ ಮಾಡ್ಯಾನಿಲ್ಲು. ಮತ್ತ ಬೀರ್ದೇವ್ರ ಅವ್ರನ್ನ ಮರ್ದನ ಮಾಡ್ಯಾನಂದ ಬಳಿಕ ತಾಯಿ ಹೊಟ್ಟೆಯಾಗಿದ್ದಾಗೆ ವಿಷದ ಬುತ್ತಿ ಊಟ ಮಾಡಿ ದಕ್ಕಿಸ್ಕೊಳ್ಳುವಂತ ಕೆಪಾಸಿಟಿ ಬೀರ್ದೇವ್ರಿಗೆ ಇತ್ತಲ್ಲ. ಇತ್ತಲ್ಲ. ಅದನ್ನ ಯಾಕೆ ಊಟ ಮಾಡಬೇಡಿ ಅಂತ ಹೇಳ್ದ ತಾಯಿಗೆ ಯಾಕೆ ಹೇಳ್ದ ಹೊಟ್ಟೆಗಿರ್ಲಕ್ಕಾಗಿ? ಇದನ್ನ ಬಿಡ್ತೀರಿ, ಅಲ್ಲಿ ಆತ್ಮಾಯವ್ರ ಮನೆ ಹಾಲು ಕುಡಿಬೇಕಾಗಿತ್ತು, ಅವ ದೈತರನ್ನ ಮರ್ದನ ಮಾಡಬೇಕಾಗಿತ್ತು. ಯಾಕೆ ಇಲ್ಲಿ ಹೇಗೆ ಹೋಗೋದು ಹಾಕಿದ್ದಿಲ್ಲ ನನಗೆ? ಎಲ್ಲಿ ತೆಗೆದ್ರು ಉಪ ಕಾಲ್ದಾರಿ ಅಲ್ಲಿ ಹೇಳಿ ಹೋಗುದು ಹಾಕಿತ್ತಲ್ಲ ಬೀರ್ದವ್ರಿಗೆ. ಹೌದಿಲ್ಲ? ಹೌದಾ. ಇನ್ನ ನನಗೂ ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಪ್ಪ? ಕೇಳಿರಿ ನೀವೆಲ್ಲ. ಏನ್ ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಅಮೋಘ ಸಿದ್ಧ ಮುತ್ಯಾಗ 4 ಮಂದಿ ಮಕ್ಕಳು. ಹಿರಿಮಗ ಅವಧೂ ಸಿದ್ಧ, 2ನೇದವ ಬಿಳ್ಯಾನ್ ಸಿದ್ಧ, 3ನೇದವ ಸ್ವಾಮಣ ಮುತ್ಯ, 4ನೇದವ ಅಕ್ಕನ ಮುತ್ಯ. ಹೌದಿಲ್ಲ? ಹೌದಾ. ಆ ಅಮೋಘ ಸಿದ್ಧನ 4 ಮಂದಿ ಮಕ್ಕಳೊಳಗ ಅತನಿ ತಾಲೂಕಿನ ಹೊನ್ನ ಮೊಳೆದು ಹೋಗಿಸಿದ್ದ 4 ಮಂದಿ ಮಕ್ಕಳ ಅಮೋಘ ಸಿದ್ಧನ ಮೊಮ್ಮಗ. ಹೌದಿಲ್ಲ? ಹೌದು. 4 ಮಂದಿ ಮಕ್ಕಳೊಳಗ ಅತನಿ ತಾಲೂಕಿನ ಮೂಳೆ ಹೋಗಿಸಿದ್ದಾಗ ಮಕ್ಕಳ ಆಗ್ಲಿಲ್ಲ. ಆ ಮಕ್ಕಳ ಆಗ್ಲಾರ ಬೆಟ್ಟಕ್ಕ ಅಮೋಘ ಸಿದ್ಧ ಮುತ್ಯನ ಬಲ್ಲಿ ಬೇಡಿ ಬೆತ್ತ ಒಯ್ದ. ಬೆತ್ತ ಒಯ್ದವನ ಈಗಾಗಲೇ ಅವ್ರು ಹೇಳ್ಯಾರ, ಅತಿ ನಾವು ವಿಸ್ತಾರ ಮಾಡುದಿಲ್ಲ, ಅದು ನೀವೆಲ್ಲ ಕೇಳಿರಿ ಅದನ್ನ. ಹೌದಿಲ್ಲ? ಹೌದು. ಅಮೋಘ ಸಿದ್ಧ ಮುತ್ಯನ ಬಳಿ ಬೆತ್ತ ಒಯ್ದ. ಬೆತ್ತ ತಗೊಂಡು ಹೋಗ್ಕೊಂಡ್ ಅತನಿ ತಾಲೂಕು ಮೂಳೆ ಊರಾಗ ಸಂಸಾರ ಮಾಡಾಕತ್ತ. ಹೌದು. ಆ ಊರಾನ ಜನ ನುಂದೆ ಮಾತು ಮಾತಾಡಿದ್ರು. ಯಾರಿಗಿ? ಹೋಗಿಸಿದ್ದಾಗ ಮಕ್ಕಳು ಬೇಕಾದ್ರೆ ಪಟ್ಟಣಕ್ಕೆ ಹೋಗ್ರಿ, ಪಟ್ಟಣದ ಮ್ಯಾಲೆ ಅರಿಕೇರಿ. ಆ ಪಟ್ಟಣದ ಮ್ಯಾಲೆ ಅರಿಕೇರಿ ಅಮಸಿದ್ಧ ಮುತ್ಯಾಗ ಹೋದರೆ ತೊಟ್ಟಿಲ ಹೊರಿಸಿ ಕಳುವ್ಯಾನಂತ ಶ್ರುತಿ ಅದ. ಹೌದಿಪ್ಪ. ಹೌದು. ಹೌದಿಲ್ಲ? ಆದ್ರೆ ಕಾಸು ಮೊಮ್ಮಗನಿಗೆ ಮಕ್ಕಳಿಲ್ಲ, ಜಗದ ಮಕ್ಕಳಿಗೆ ಏನು ಮಕ್ಕ ಕೊಡ್ತಾರೆ ಇವ್ರತ್ತ ನುಂಡೆದ ಮಾತಾಡಿದ್ರು ಮೂಳೆದ ಹೋಗಿಸಿದ್ದಾಗ. ಹೌದು. ಆ ಜನರ ಮಾತು ಕೇಳಿ ಮೂಳೆ ಹೋಗಿಸಿದ್ದು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ಯಪ್ಪ, ನಿನ್ನ ಬೆತ್ತ ನೀ ತಗೊಂಡ್ ನನಗ ಮಕ್ಕ ಕೊಡು ಅಂದ. ಅವಾಗ ಒಂದು ಸರಿ ಮಾತಾಡಿ ಅಂದ ಬಳಕ ನನ್ನ ಕೈಯನ್ನು ಬೆತ್ತ ಹಿಡ್ದಿ ಅಂದ ಬಳಕ ನಿನ್ನ ಹೊಟ್ಟಿಲಿ ಮಕ್ಕಳ ಆಗುವುದಿಲ್ಲ ಅಂತ ಅಮೋಘ ಸಿದ್ಧ ಮುತ್ಯ ಹೇಳ್ದ. ಮುಂದೆ ಇಂದಾಪುರ ಹೋಗಿ ಬೀಳೋಗಿ ಸಿದ್ಧರ ಮಗ ಆಗಿರುವಂತ ಸಿದ್ದರಾಯ ಮುತ್ಯನ ಹೊತ್ಕೊಂಡು ಬಂದ. ಆ ಕಥಾ ಸಾರ್ ಹೇಳ್ಯಾರ. ಹೌದಿಲ್ಲ? ಹೌದು. ಇದರಾಗ ಪ್ರಶ್ನೆ ಕೇಳ್ಯಾರ. ನಾನು ಏನ್ ಕೇಳ್ಯಾರಪ್ಪ ಪ್ರಶ್ನೆ? ಇದ್ರಾಗ ಏನು ಪ್ರಶ್ನೆ ಕೇಳ್ಯಾರ ಅಂದ್ರ, ಅಮೋಘ ಸಿದ್ಧಾಗ ಮಾಯದ ಮಕ್ಕಳು 3 ಮಂದಿ ಅದಾರ. ಡೋಣಾಜ್ ಮಾಸಿದ್ದ, ತೇರವಾಡ ಮಂಗರಾಯ, ಕರ್ಣಿಮಲ್ ಕಾರ್ಸಿದ್ದ. ಹೌದು. ಡೋಣಾಜ್ ಮಾಸಿದ್ದಪ್ಪಗ ಅಮೋಘ ಸಿದ್ಧ ಮುತ್ಯ ಪ್ರಸಾದ ಗಂಟು ಕೊಟ್ಟಾನ. ಹೌದು ಕೊಟ್ಟಾನ. ಮಂಗರಾಯ ಸಿದ್ಧಗ ಕಂಬಳಿ ಕೊಟ್ಟಾನ. ಹೌದ. ಗೋಕಾಕ್ ಗುಡ್ಡದ ಮ್ಯಾಗಿರುವಂತ ಕರ್ಣಿಮಲ್ ಕಾರ್ಸಿದ್ದ ಅಮೋಘ ಸಿದ್ಧ ಮುತ್ಯ ತನ್ನ ಕೈಯೊಳಗಿನ ಬೆತ್ತ ಕೊಟ್ಟಾನ. ಹೌದು ಕೊಟ್ಟಾನ. 3 ಮಂದಿಗೆ 3 ವಸ್ತು ಕೊಟ್ಟಾನಂದ್ರ ಅಮೋಘ ಸಿದ್ಧ ತನ್ನ ಮೊಮ್ಮಗಾಗಿರುವಂತ ಮೂಳೆ ಲೋಕಸಿದ್ಧಗೆ ಬೆತ್ತ ಕೊಟ್ಟಾನ. ಇಲ್ಲಿನೂ ಬೆತ್ತ ಕೊಟ್ಟಾನ. ಹೌದು. ಮತ್ತ ಆ ಬೆತ್ತವಾದು ಈ ಬೆತ್ತವಾದು. ಆ ಬೆತ್ತವಾದು ಈ ಬೆತ್ತವಾದು ಅತ್ತ ಮಾಸ್ತಾರ ಕೇಳ್ಕೊಳ್ಳಿ ಬುಡಿಕಿನ ಅಮಸಿದ್ಧ ಏನಂದ. ಹೌದು. ಏನೇನರ ಮತ್ತ ಅಮೋಘ ಸಿದ್ಧ ಬೆತ್ತದ ರಾಶಿ ಮಾಡ್ಯಾನಂತ ಹೇಳಿದ್ರ ನಡಿದಿಲ್ರಿ ಮಾಸ್ತಾರ ಅಂತ ನಮಗ್ ಹೇಳ್ತಾರ. ಹೇಳಿರಿ ನೀವೆಲ್ಲ. ಹೌದು. ಅಮೋಘ ಸಿದ್ಧ ಬೆತ್ತದ ರಾಶಿ ಮಾಡ್ಯಾನಂತ ಹೇಳಿದ್ರ ನಡಿದಿಲ್ಲ ಅಂತ ನಾ ಹೇಳಿದ್ರ. ಹೌದ. ಮತ್ತ ನಾ ಅಮೋಘ ಸಿದ್ಧ ಬೆತ್ತದ ರಾಶಿ ಮಾಡ್ಯಾನಂತ ನಾ ಹೇಳಿದ್ರ ನಡಿದಿಲ್ಲ. ಮತ್ ನೀವರ ಹೇಳ್ಕೊಂಡ ಮತ್ತ ಬೀರ್ದೇವ್ರ ಮತ್ತ ಬೀರ್ದೇವ್ರ ನೀವು ದೈತರನ್ನ ಮರ್ದನ ಮಾಡ್ಬೇಕಾಗಿತ್ತು, ಅಕ್ಕ ಮಾಯವನ ಮಲಿ ಹಾಲು ಕುಡಿಬೇಕಾಗಿತ್ತು. ನೀವ್ ಹೇಳಿದ್ರ ನಡೀತದ ಹಂಗಾರ? ಅದು ನಡೀತದನ್ರಿ. ಅಲ್ಲ ನಾ ಹೇಳಿದ್ರ ನಡ್ದಿಲ್ಲತ್ತ, ನೀವ್ ಹೇಳಿದ್ರ ನಡೀತದ. ಯಾಕ? ನೀವ್ ಪೂಜಾರಿಕೆ ನಿಮ್ದು ಎಲ್ರಿ ಹುತ್ತೂರ್ ಶಾಂತಿ ನಡ್ದಾಗ ಮಾಡೋದ್ರಿ. ನೀವ್ ಹೇಳಿದ್ರೆ ಎಲ್ಲಾ ನಡೀತದ, ನೀವ್ ನಿಷಿದ್ರ. ನಮ್ಮ ಸಣ್ಣ ಪಾರಗಳು ಮಾಡ್ರಿ. ಯಾಕೆ ಕತ್ತಿದೆ ಅಲ್ಲ? ಯಾಕ ಮಹಾರಾಜ ನಾ ಬಾರಿ ಅದೀನಿ, ನಾ ಬಾಳಿ ಶಾಣಿ ಅದೀನಿ ಅಂದಂಗು. ಅಲ್ಲ ನಾ ಹಾಡಕತ್ತಿ ಡೋಳಿನ ಲೋಕಕ್ಕೆ ನಾ ಬಂದ್ಯಾವಾಗ, ನೀವು ಬಂದಿದ್ಯಾವಾಗ? ಹೌದಾ? ಅದನ್ನ ವಿಚಾರ ಮಾಡ್ರಿ. ಹೌದಾ? ಇನ್ನೊಬ್ರಿಗೆ ಅದನ್ನ ಹೇಳಿದ್ರು ನಡಿದಿಲ್ಲ, ಇದನ್ನ ಹೇಳಿದ್ರು ನಡಿದಿಲ್ಲ ಅಂತೀರಿ ಅಂದ ಬಳಕ ನೀವ್ ಹೇಳಿದ್ರ ನಡೀತದ, ನಾವ್ ಹೇಳಿಕ ನೀವ್ ಹೇಳಿದ್ರು ನಡೀತದ, ನಾ ಹೇಳಿದ್ರು ನಡಿದಿಲ್ಲ. ಯಾಕ ನಾಕತ್ತಿನ ಬೀರ್ಯವ್ರು ವನವಾಸ ಬೋಗಿಸ್ಬೇಕಾಗಿರೋ ಒಂದು ಕಾರಣ ಅದ. ಕಾರಣ ಐತಲ್ಲ ಕಾರಣ. ಆ ಕಾರಣ ಹೇಳನಾಕತ್ತಿನ.
ಬೀರ್ದೇವ್ರ ಅವತಾರ ಪುರುಷ ಇದ್ದಿದ್ದೆ ಕರೆ, ಸಿದ್ಧ ಪುರುಷ ಇದ್ದಿದ್ದೆ ಕರೆ. ಹೌದಾ ಹಾಲ ಮತದ ಧರ್ಮದ ಗುರು ಬೀರ್ದೇವ್ರ ಇದ್ದಿದ್ದೆ ಕರೆ. ಅಂತ ಬೀರ್ದೇವ್ರ ವನವಾಸ ಭೋಗಶ್ಯಾನ ಅಂದ್ರ ಬೀರ್ದೇವ್ರ ಅಂತ ತಪ್ಪು ಏನು ಮಾಡ್ಯಾನ? ಹೌದಾ ಅದನ್ನ ಬಿಚ್ಚರಪ್ಪ ಹುರಿ. ಅಲ್ಲಿ ಬಿತ್ತರಿಪ್ಪ. ಅದನ್ನ ಬಿಡ್ತೀರಿ ಅಕ್ಕ ಮಾಯವನ ಮಲಿ ಹಾಲು ಕುಡಿಬೇಕಾಗಿತ್ತು. ಯಾಕ ಇಲ್ಲಿ ಬೀರ್ದೇವ್ರ ವಿಸರ್ಜ ಬುತ್ತಿ ಊಟ ಮಾಡಿ ಅಕ್ಕ ಮಾಯವನ ಮಲಿ ಹಾಲು ಕುಡಿಲಾಕ ಅವ್ನ ಬ್ಯಾಡ ಅಂದಿದ್ರ. ಬೀರ್ದೇವ್ರಿಗೆ ಯಾರು ಕನಸನಾಗ ಬಂದ್ ಹೇಳ್ದ ಕಂದಲ ಅವ್ರು ಬ್ಯಾಡ ಅಂದಿದ್ರು ಬೀರಪ್ಪಗ. ನೀವು ಏನಿ ಬಿಚ್ಚಬೇಕಾಗಿತ್ತು ಅದನ್ನ ಬಿಚ್ಚ್ರಿ. ಹೌದಾ ಹೌದಿಲ್ಲ? ಹೌದಾ. ನೀವು ಕೇಳುವಂತ ಪ್ರಶ್ನೆ ಉತ್ತರ ಏನದಪ್ಪ ಅಂತಂದ್ರ ಏನಿಪ್ಪ? ಕೈಲಾಸದಿಂದ ಅಮೋಘ ಸಿದ್ಧ ಮುತ್ಯ ದರಿಗಿಳಿದು ಬಂದ. ಹೌದೌದು ಬಂದಾನಿಪ್ಪ. ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡುಗು ಭಾಗ್ಯ, ಬಂಜಿಗೆ ತೊಟ್ಟಲ, ಮುಂದ ನಂದಿ, ಹಿಂದ ತಂದಿ. ಹೌದಾ ಸರ್ವ ಸಾಹಿತ್ಯ ತಗೊಂಡು ಕರ್ಣಿ, ಕಹಳೆ, ಬುರುಗುಂಡಿ, ಹಗ್ಗರಳಿ, ನೆಪೋರಿ, ಡೊಳ್ಳ, ಕ್ವಾರಮಿಶಿ, ಕಣಬಟ್ಟ, ಹೋಮದ ಕಂಬಳಿ, ನೇಮದ ಬೆಟ್ಟ. ಹೌದಾ ಇವೆಲ್ಲ ಸರ್ವ ಸಾಹಿತ್ಯ ತಗೊಂಡು ಅಮೋಘ ಸಿದ್ಧ ಮುತ್ಯ ದರಿಗಿಳಿದು ಬರುವತ್ನ್ಯಾಗ ಹೌದಾ ಬ್ರಹ್ಮ, ವಿಷ್ಣು, ಮಹಾದೇವ್ 3 ಮಂದಿ 3 ವಸ್ತು ಕೊಟ್ಟು ಅಮೋಘ ಸಿದ್ಧ ಮುತ್ಯ ಹೇಳಿದ್ರ ಅತ್ತವ್ರು. ಏನತ್ತಪ್ಪ? ಮತ್ತೆ ಇದನ್ನ ನೀವು ಹೇಳ್ತೀರಿ ಅಲ್ರಿ ನನಗ ಅನ್ಬ್ಯಾಡ್ರಿ. ಇದನ್ನ ಬೀರು ಮಾಸ್ತಾರ್ ಹೇಳ್ಯಾನ, ವಿನಾಳ ಮುತ್ಯ ಹೇಳ್ಯಾನ, ತೀರ್ಕೊಂಡು ಹೋಗಿರುವಂತ ಸೊನ್ನೆ ಗೌಡ್ರು ಹೇಳ್ಯಾರ. ಹೌದು ಎಷ್ಟೋ ಮಂದಿ ಹಳಿ ಕಲಾವಂತರು ನಿಮ್ಮ ಗುರು ಆಗಿರುವಂತ ನಾಗೂರು ಲಕ್ಷ್ಮಣ ಮಾಸ್ತಾರ್ ಹೇಳಿದ ಮಾತೆ ಹೇಳಾಕತ್ತಿನ. ಹೌದಾ ನಿಮ್ಮ ಗುರುವಿನ ಮ್ಯಾಗ ನಿಮ್ಗೆ ವಿಶ್ವಾಸ ಅದಿಲ್ಲ? ಐತಿಲ್ಲ? ಐತಲ್ರಿಪ್ಪ ಅವ್ರಿಗೆ. ನಿಮ್ಮ ಗುರು ನಾಗೂರು ಲಕ್ಷ್ಮಣ ಮಾಸ್ತಾರೇ ಹೇಳ್ಯಾನ, ಅಮೋಘ ಸಿದ್ಧ ಕೈಲಾಸದಿಂದ ದರಿಗಿಳಿದು ಬರುವತ್ನ್ಯಾಗ ಬ್ರಹ್ಮ, ವಿಷ್ಣು, ಮಹಾದೇವ್ 3 ಮಂದಿ 3 ವಸ್ತು ಕೊಟ್ಟು ಅಮೋಘ ಸಿದ್ಧ ಮಾತು ಹೇಳ್ಯಾರ. ಏನತ್ತಪ್ಪ? ಅಮಶುದ್ಧ ಮುಂದೆ ಬೋಲೋಕಕ್ಕೆ ಹೋದ್ಮ್ಯಾಗ ಆ ಭೂಮಿ ಮ್ಯಾಲಿನ ಮಾನವರೆಲ್ಲರನ್ನ ನೋಡಿ ನೀ ಮಾಯಾದೊಳಗೆ ಬಿದ್ದು ಮರತ್ತೆ ಅಂದ್ರ ಕೊಟ್ಟ ಗಂಟ ಕೊಟ್ಟವಗೆ ಗುರ್ತು ಹಿಡಿದು ಕೊಡ್ಬೇಕು ನೀನು. ಏನತ್ತ? ಕೊಟ್ಟ ಗಂಟ ಕೊಟ್ಟವನಿಗೆ ಗುರ್ತು ಹಿಡಿದು ಕೊಡ್ಬೇಕು. ಕೊಟ್ಟ ಗಂಟ ಕೊಟ್ಟವಗೆ ಗುರ್ತು ಹಿಡಿದು ಕೊಟ್ಟಪ್ಪ ಅಂತಂದ್ರ ಒಂದು ಕಂಬಳಿ, ಒಂದು ಬೆತ್ತ, ಒಂದು ಪ್ರಸಾದ ಗಂಟ, ಒಂದ ಮಟ್ಟ ಮನೆಗೆ ಸೀಮಿತ ಇಲ್ಲ. ಇಲ್ರಿಪ್ಪ ಇಲ್ಲ. ಒಂದೇ ಕಂಬಳಿ ಅಲ್ಲ, ಸಾವಿರ ಕಂಬಳಿ ಅಕ್ಕವ್ರು. ಒಂದೇ ಬೆತ್ತ ಅಲ್ಲ, ಕೋಟಿ ಬೆತ್ತ ಅಕ್ಕವತ್ತ. ಅಮೋಘ ಸಿದ್ಧಗ ಕೈಲಾಸದಾಗ ಪರಮಾತ್ಮನೇ ಮಾತು ಕೊಟ್ಟು ಬಂದಾನ. ಅದಕ್ಕಾಗಿ ಅಮೋಘ ಸಿದ್ಧ ಪ್ರಸಾದ ಗಂಟು ಮಾಸಿದ್ದಪ್ಪಗೆ ಕೊಟ್ಟ. ಯಾಕ? ಅದು ಅವನ ಪಾಲ. ಹೌದು ಅವನ ಪಾಲಿಪ್ಪ. ಅದು ಪ್ರಸಾದ ಗಂಟ ಮಾಸಿದ್ದಪ್ಪಗೆ ಕೊಟ್ಟ, ಅದು ಅವನ ಪಾಲ ಅದ. ಇನ್ನು ಕೈಯಾಗಿರುವಂತ ನೇಮದ ಬೆತ್ತ ಗೋಕಾಕ್ ಗುಡ್ಡದ ಮ್ಯಾಗಿರುವಂತ ಕರ್ಣಿ ಮಲಕಾರ ಸಿದ್ಧಿಗೆ ಕೊಟ್ಟ, ಅದು ಅವನ ಪಾಲ. ಹೌದಿಲ್ಲ? ಇನ್ನು ಅಮೋಘ ಸಿದ್ಧ ತಂದಿರುವಂತ ಹೋಮದ ಕಂಬಳಿ ತೇರವಾಡ ಮಂಗರಾಯ ಸಿದ್ಧಗೆ ಕೊಟ್ಟ, ಅದು ಅವನ ಪಾಲ. ಮಹಾದೇವನ ಅವತಾರ ಮಾಧುಲಿಂಗ, ಬ್ರಹ್ಮನ ಅವತಾರ ಯಾರು ಮಲಕಾರ ಸಿದ್ಧ, ವಿಷ್ಣುನ ಅವತಾರ ತೇರವಾಡ ಮಂಗರಾಯ ಸಿದ್ಧ. 3 ಮಂದಿಗೆ ಕೊಟ್ಟವ್ರ ಗಂಟು ಗುರ್ತಿಲ್ಲ. ಅಮೋಘ ಸಿದ್ಧ ಕೊಟ್ಟವ್ರ ಗಂಟು ಕೊಟ್ಟವ್ರಿಗೆ ಕೊಟ್ಟಾನ ತೇಳಿ ಅಮೋಘ ಸಿದ್ಧಗ ಕೈಯನ್ನ ಬೆತ್ತ ಹೋದ್ರ ಇನ್ನೊಂದು ಬೆತ್ತ ಅದ. ಅಮೋಘ ಸಿದ್ಧನ ಕೈಯ ಹೋಮದ ಕಂಬಳಿ ಹೋದ್ರ ಇನ್ನೊಂದು ಕಂಬಳಿ ಅದ. ಹೌದಿಲ್ಲ? ಇದು ನೀವು ಕೇಳುವಂತ ಪ್ರಶ್ನೆ ಉತ್ತರ ಹಿಂಗದ. ಮತ್ತ ನಾ ಮೆಟ್ಟಿದ್ದೆ ಕಳ್ಳಿ, ನಂದೆಲ್ಲ ಸರಿ, ನಿಮ್ದೆಲ್ಲ ಸುಳ್ಳತ್ತಿಲ್ಲ. ಯಾಕ್ರಿ? ನಾ ಮೆಟ್ಟಿದ ಕಳ್ಳಿ, ನಿಮ್ದೆಲ್ಲ ಸುಳ್ಳತ್ತಿಲ್ಲ. ಸರಿ ಅಂದ್ರು ಒಪ್ರಿ, ಅಲ್ಲಾಗಿತ್ತಂದ್ರೆ ಹೇಳ್ರಿ. ಅಲ್ಲಂದ್ರ ಮುಂದಿನ ಸಂಧಿ ಹೇಳ್ರಿ. ಹೇಳಿದ್ರ ತಪ್ಪಿಲ್ಲ. ನಂದೇ ಕರೆ, ನಿಮ್ದೆಲ್ಲ ಸುಳ್ಳತ್ತು ವಿತಂಡ ವಾದ ಮಾಡುವಂತ ಕಲಾವಂತರ ನಾವಲ್ಲ. ಹೌದಿಲ್ಲ? ಇನ್ನೊಂದು ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ? ಇನ್ನೊಂದು ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂತಂದ್ರ ಅವ್ರು ಮಾರ್ಗದಾಗ ಹಾಡ್ತಾರ. ಮಾರ್ಗದಾಗ ಹಾಡ್ತಾರ. ಹಾಲ ಹೌಲಿ ನಾಡ, ಶಾಲ ಬಿದಿರಿ ನಾಡ, ಶಾಡ ಭವನ ಗುಡದಾಗ ಸೋನಾರ ಸಿದ್ಧರ ಮಾರ್ಗ ಹಾಡ್ಕೊತ ಬಂದು ಸ್ವಾಮರಾಜ್ ತುಕ್ಕಪ್ರಾಯ್ ಉಂಬಳೇನ ಹಟ್ಟಿ ಮ್ಯಾಗ ಅಣ್ಣ ಆಗಲಿ ಹೋಗ್ಯಾನೋ, ಅಣ್ಣ ಆಗಲಿ ಹೋದ ಮ್ಯಾಗ ಬೆನ್ನು ಹೋದಾವ್, ಭುಜಗಳು ಹೋದಾವ್ ಅತ್ಯಂದ ಅವ್ರ ಮಾರ್ಗ ಹಾಡ್ತಾರಲ್ರಿಪ್ಪ. ಹೌದಿಲ್ಲ? ಅದರಂತೆ ನಾವು ಹಾಡ್ತೇವಲ್ರಿ. ನಾವು ಹಾಡ್ತೇವಿ. ನೀವು ಬೆನ್ನ ಹೋದಾವು, ಭುಜಗಳು ಹೋದಾವತ್ತ ಹಾಡ್ತೀರಿ ಅಂದ ಬಳಕ ಅವ್ರಿಗಾರ ತುಕ್ಕಪ್ರಾಯಿ ಅಗಲಿ ಹೋಗ್ಯಾನ. ಹೌದಿಲ್ಲ? ತುಕ್ಕಪ್ರಾಯಿ ಅಗಲಿ ಹೋಗ್ಯಾನ, ಅವ್ರು ಹಾಡ್ತಾರ. ಮತ್ತೆ ನಿಮಗೆ ಯಾರು ಅಗಲಿ ಹೋಗ್ಯಾರ, ನೀವು ಹಾಡ್ತೀರಲ್ಲ ಅಂತ ಅವ್ರ ಪ್ರಶ್ನೆ. ಕೇಳ್ಯಾರಪ್ಪ. ಕೇಳ್ಯಾರ.
ನಿಮ್ಮಲ್ಲಿ ತುಕ್ಕಾಪ್ರಾಯಿ ಅವ್ರಿಗೆ ಸಂಶಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಸಮಸ್ಯೆ? ತುಕ್ಕಾಪ್ರಾಯಿ ಅಗಲಿ ಹೋಗ್ಯಾನ, ತುಕ್ಕಾಪ್ರಾಯಲ್ಲಿ ತೀರ್ಕೊಂಡು ಹೋಗ್ಯಾನ. ಹೌದು, ಅದಕ್ಕೆ ನಾವು ಹಾಡ್ತೇವಿ ನಿಮ್ಮಲ್ಲಿ ಯಾರು ತೀರ್ಕೊಂಡಾರ ಅವ್ರಿಗೆ ಸಂಶಯ ರೀ. ಹಾ, ಇಲ್ಲಿ ಬಂದದ್ರಿ ಸಂಶಯ ಅವ್ರಿಗೆ. ಅಲ್ಲ, ನಮ್ಮ ಮಟ್ಟ ಮನಿಯೊಳಗ ಮಾಸಿದ್ದಪ್ಪ ಹೌದ್, ಮುಮ್ಮೆಟ್ಟು ಗುಡ್ಡ ಬಿಟ್ಟಕ್ಕೆ ಗಂಗಿ ನಾಡಕ್ ಬರ್ಲಿಲ್ಲ, ಅಗಲಿ ಬಂದಿ ನೀವ. ಹಾ, ಆಗಲಿ ದೂರ ಹೋಗ್ಲಿಲ್ಲ ನಾವ. ಯಾಕ್ರಿ ವರ್ಷಕ್ಕೊಮ್ಮೆ ಚಟ್ಟೆ ಮಾಸಿಗೆ ಅಟ್ಟೆ ಬರ್ತಾನ ಮಾಸಿದ್ದಪ್ಪ. ಹೌದಾ, ಮುತ್ತೇನ ಬೆಟ್ಟಿಗೆ. ಹಾ, ಹೌದಿಲ್ಲ? ಹೌದಾ. ಮತ್ತ ಮಾಧುಲಿಂಗ ಅಗಲಿ ಹೋದ. ಹೌದ್, ಇದು ಅನ್ನದೆ ಯಾರು ಕರ್ಣಿ ಮಲಕಾರ ಸಿದ್ಧ ಮೇಲ್ನಾಡಕ್ ಹೋದ. ಹೌದಾ, ಆಗಲಿ ಅಗಲಿ ಹೋದ. ಹೌದು, ತೇರ್ವಾಡ ಮಂಗರಾಯ ಸಿದ್ಧ ಆ ತೇರ್ವಾಡಕ್ ಹೋದ. ಅವನು ಆಗಲಿ ಹೋದ. ಅಗಲಿ ಹೋದ್ನಿಲ್ಲ. ಹೌದು, ಮತ್ತ 3 ಮಂದಿ ಮಾಯದ ಮಕ್ಕ ಅಮೋಘ ಸಿದ್ಧ ಮುತ್ತನ ಬಿಟ್ಟು ಅಮೋಘ ಸಿದ್ಧನ ಬಳಗ ಬಿಟ್ಟು ಬಿಟ್ಟಾಗಲ್ಲಿ ಹೋಗ್ಯಾರ. ಅಗಲಿ ಹೋಗ್ಯಾರ ಅಂದ್ರ ಅಗಲಿ ಹೋಗ್ಯಾರ ಅಂತ ಹಾಡ್ಬೇಕು, ಏನ ಹಾಡಬಾರ್ದು ಹಿರಿಯರ್ ನಾವ್. ಹೆಂಗ್ರಿ? ಅಲ್ಲ, ನಿಮ್ಮಲ್ಲಿ ಆಗಲಿ ನಿಮಗೇನು ಸಮಸ್ಯೆ ಅಂದ್ರ ಅವ್ರು ಸತ್ತಾರ ಅನ್ಬೇಕು, ನೀವು ಯಾರು ಸತ್ತಾರ ಅಂತ ಕೇಳವ್ರ ಅವ್ರು. ಎಂತದ ಸಮಸ್ಯೆ? ಬರೀ ಎಂತದ ಸಮಸ್ಯೆ ಅಪ್ಪ ಅವ್ರಿಗೆ. ಅದ ಏನ ಅಂತಾರ ನೋಡ್ರಿ, ಬಾಜಾರ್ನಾಗ ಒಂದ್ ಎಮ್ಮಿಕರ ಕಾಲ್ ತುಳಿತತ್ತ. ಬಾಜಾರ್ನಾಗ ಒಂದ್ ಎಮ್ಮಿಕರ ಕಾಲ್ ತುಳಿಬೇಕು, ಮನ್ಯಾನ ಎಮ್ಮಿಕರಿಗೆ ಬಂದು ಹಾಕಾಕೊಂಡ್ ಹೇರ್ತಿದ್ನತ್ತಬ್ಬ. ಹೌದು, ನೋಡ್ಕಿಂಗ ಮನೆಯವ್ರು ಕೇಳಿದ್ರಿ ಯಾಕೆ ಗೊತ್ತಮ್ಮ ಯಾಕೆ ಹೊಡ್ಯಾಕತ್ತಿ ಅನ್ಬೇಕು. ಬಾಜಾರ್ನಾಗ ಒಂದ್ ಎಮ್ಮಿಕರ ಇದ್ರ ಅಂತದೆ ಕಾಲ್ ತುಳಿದಂತಿದ್ನತ್ತವ. ಕರಿ ಎಮ್ಮಿ. ಅಲ್ಲ, ನಿಮ್ಮಲ್ಲಿ ಸತ್ತಿರ್ಬೇಕು. ಹೌದ್, ಮತ್ತೆ ನಿಮ್ಮಲ್ಲಿ ಸತ್ತಾರ ಅನ್ಬೇಕು, ನಮ್ಮಲ್ಲಿ ಸಾಯಿನೇನು ಅನ್ನೋದು. ಸಾಯ ಅನ್ನೋದೇ. ನಿಮ್ಮಲ್ಲಿ ತುಕ್ಕಾಪ್ರಾಯ ಬಾಣ ಹೊಡ್ಕೊಂಡ್ ಸತ್ತಪ್ಪ ಅಂದ ನೀವು ಚುಚ್ಕೋರೆ ಬಾಣ ಅನ್ನೋದು ನಮಗ. ಯಾಕ್ರಿ ಹಿರಿಯರ? ಹೆಂಗ್ರಿ ಮಾಡಿದ್ರ? ಅಲ್ಲ, ನೀವೇ ಹೇಳಿರಿ ಇಟ್ಟತ್ತನ ಕತ್ತಿ ನಿಮಗೆಲ್ಲ ಗೊತ್ತದ. ಹೌದಾ, ನಾ ಪ್ರಶ್ನೆ ಕೇಳ್ತೀನಿ. ತುಕ್ಕಾಪ್ರಾಯ ತನ್ನ ಬಾಣ ತಾನೇ ಚುಚ್ಕೊಂಡು ಸತ್ತಾನಂತ ಹೇಳಿ ಅಂದ್ರಿಲ್ರಿ ಅಫಜಲ್ಪುರ್ ಮಾಸ್ತರ್ ಕೇಳಿ ನೀವೆಲ್ಲ. ಹೌದಾ, ಹೌದಿಲ್ಲ? ಹೌದಾ. ತನ್ನ ಬಾಣ ತಾನೇ ತುಕ್ಕಾಪ್ರಾಯ ಚುಚ್ಕೊಂಡು ಸತ್ತಾನಂದ ಬಳಕ ತುಕ್ಕಾಪ್ರಾಯನ್ ಯಾರ ಕೊಂದಾರೇನು? ಎಲ್ಲಿಪ್ಪ? ನೀವೇ ಹೇಳಿರ. ನೀವೊಂದು ಮಾತ ತಾನೇ ಚುಚ್ಕೊಂಡಾನ ನೀವೇ ಹೇಳಿ, ಯೂಟ್ಯೂಬ್ನಾಗ ಐತೆ ಅದು. ಮತ್ತೆ ತುಕ್ಕಾಪ್ರಾಯ ತನ್ನ ಬಾಣ ತಾನೇ ಚುಚ್ಕೊಂಡು ಸತ್ತಾನಂತ ನೀವ್ ಹೇಳ್ತೀರಂದ ಬಳಕ ಏನು ಮಾಡ್ಲಾರ್ದಂತ 700 ಮಂದಿ ತುಡುಗಿಗೆ ಬಂದವ್ರ ಮ್ಯಾಗ ಯಾಕೆ ಅಪರಾಧ ಹೊರಸ್ತೀರಿ? ತಪ್ಪ ಯಾಕೆ ಹೊರಸದ್ರಿ? ಅವ್ರು ಕೊಂದ್ರ ನಮ್ಮ ಅಪ್ಪನ, ಅವ್ರು ಕೊಂದ್ರ ನಮ್ಮ ಅಪ್ಪನ ಅಂತ ಯಾಕ ಹೇಳ್ತೀರಿ? ನೀವೇ ಚುಚ್ಕೊಂಡ್ ಸತ್ತೀರಿ ಅಂತ ನೀವೇ ಹೇಳಿ. ಯಾಕ್ರಿ? ಹೇಳೋ ಶಾಸ್ತ್ರ ತಿನ್ನೋದು ಬದನೆಕಾಯಿ ಚುಚ್ಕೊಂಡು ಸಾಯಿತನ ಸತ್ಯಕ್ಕೆ ಎಡಿ ಬಿದ್ದ ಮಗ ಓಡ್ಕೋತ ಅಂಗಳಾಗ ಓಡ್ಕೋತ ಹೋಗುವಂತ ಹುಡುಗ ಎಡಿ ಬಿತ್ತು ನೆಲಕ್ಕ. ಎಡಿ ಬಿದ್ದಕ್ಕೆ ಮಗಲಾನ ಹುಡುಗ ನುಗುಶಾನ ಸುಳೆ ಮಗ ಅಂತಿತ್ತ. ಕಿಂಗ ನೋಡೋ ಸದ್ಯ ಹಂಗ ತುಕ್ಕಾಪ್ರಾಯ ಚುಚ್ಕೊಂಡು ಸತ್ತಾನ ನೀವೇ ಹೇಳಿಟ್ಟತ್ತಾನ. ತುಕ್ಕಾಪ್ರಾಯ ಚುಚ್ಕೊಂಡು ಸತ್ತಂತ ತುಕ್ಕಾಪ್ರಾಯಗ ಮತ್ತ 700 ಮಂದಿ ಕೊಂದಾರ 700 ಮಂದಿ ಕೊಂದಾರ 700 ಮಂದಿ ಕೊಂದಾರ ಅಂತ ಅವ್ರಿಗೆ ಯಾಕೆ ಅಪರಾಧ ಹೊರಸ್ತೀರಿ? ನಮ್ಮ ಅಪ್ಪಗವ್ರೇ ಕೊಂದಾರ, ನಮ್ಮ ಅಪ್ಪಗವ್ರೇ ಕೊಂದಾರ ಯಾಕಂತ ಹೇಳ್ತೀರಿ? ನೀವೇ ಏನಾಗ ಹೇಳಿರಿ ತುಕ್ಕಾಪ್ರಾಯ ಚುಚ್ಕೊಂಡ್ ಸತ್ತ ತಾನ ಬಾಣ ತಾನೇ ಹೊಡ್ಕೊಂಡಾನ. ನೀವೇ ಹೇಳಿರಿ. ಹೌದ್. ಮತ್ತ ನಿಮ್ಮನ್ನ ಕರೆಯೋ ಏನ ಅವ್ರ ಕರೆಯೋ ಮಾಳಿಂಗರಾಗ ನಿನಗ ಅಫಜಲ್ಪುರ್ ಮಾಸ್ತರ್ ಹೇಳ ತುಕ್ಕಾಪ್ರಾಯ ಚುಚ್ಕೊಂಡ್ ಸತ್ತಾನಂತ. ಹೌದಾ? ಮತ್ತೆ ಇಟ್ಟು ನಿನಗ್ ಗೊತ್ತದ, ಇಟ್ಟು ಮಾಳಿಂಗರಾಗ ಯಾಕೆ ಗೊತ್ತಾಗ್ಲಿಲ್ಲ? ಯಾಕೆ ಗೊತ್ತಾಗಲಿಲ್ಲ? ಬೇಕಲ್ಲ. ಏನು ನೀವು ಶಾಣ್ಯಾರು, ಏನು ಮಾಳಿಂಗರಾಯ ಶಾಣ? ನನಗ್ ಕನ್ಫ್ಯೂಸ್ ಆಗತ್ತವನು. ಯಾಕಂತ ತುಕ್ಕಾಪ್ರಾಯನ್ ಮಗ ಮಾಳಿಂಗರಾಯ ಚುಚ್ಕೊಂಡು ಸತ್ತಾನತ್ ನೀವ್ ಹೇಳಕತ್ತೀರಿ. ಮತ್ತ ಅಟ್ಟ ಮಾಳಿಂಗರಾಯ ಗೊತ್ತಾಗಿತ್ತಂದ್ರ ಬಡದಾಟ ಮಾಡುದು ಹರಕತ್ತಿರ್ತಿದ್ದಿಲ್ಲಲ್ಲ. ಅಲ್ಲೇನತ್ರಿ? ಯಾಕ್ರಿ ಬೇಕಲ್ರಿ? ಕುಂಬಳೇನ್ ಹಟ್ಟಿ ಮ್ಯಾಗ 700 ಮಂದಿ ರುಂಡ ಕಡ್ದು ರುದ್ರಗಾಟಿ ಕಟ್ಟಿ ಈ ಸದ್ದ ಅದಕ್ಕೆ ಭಾರತ್ ಹುಣಿಗೊಮ್ಮಿ ತಲಿ ಬೋಳ್ಸ್ಕೊಂಡು ಅದ್ರ ಮ್ಯಾಗ ನಿಂತು ಮೂಕ್ ಹೊಯ್ಕೆ ಮಾಡುದು, ಮೂಕ್ ಸನ್ನಿ ಮಾಡುದು ಗರ್ಜನ್ ಇರ್ತಿತ್ತು. ಯಾಕಿರ್ತೈತಿಪ್ಪ? ಅಟ್ಟ ಮಾಳಿಂಗರಾಗಿ ತಿಳಿಲಿಲ್ಲೇನು? ನಿಮ್ಮ ಶಾಣೆ ಇದ್ದಿರ್ಲಾಕಿಲ್ಲೇನು ಮಾಳಿಂಗರಾಯ? ನೀವೇ ಶಾಣೆ ಆಗಿರೋನು. ಇಲ್ಲ, ನೀವು ಸುಮಾರು ತನಕತ್ತಿರಪ್ಪ. ನೀವು ಹೇಳಿದ ಮಾತು ನಿಮ್ ಮುಂದಿಟ್ಟಿನ, ನೀವು ಅಂದ ಮಾತೆ ನಿಮ್ ಮುಂದಿಟ್ಟಿನಿ. ನಿಮ್ ಮಾತು ನಿಮ್ಮ ಕೈಯಾಗ ಅದ. ನೀವು ಹೇಳಿದ ಸತ್ಯವು ಈ ಭಾರತ್ ಹುಣ್ಣಿಗೆ ಅಲ್ಲಿ ಉಮ್ಮಾರ್ಜದಾಗ ನಡೆಯುವಂತ ಕಥ ಅದು ಸತ್ಯ. ನನಗ್ ಕನ್ಫ್ಯೂಸ್ ಆಗ್ಯದ. ನನಗ್ ತಿಳಿಯಾರ ಬಟ್ಟೆಗಾಗ್ಯದ. ಯಾಕಂದ್ರ ಅಂತೂ ಅಮೋಘಿಸಿದ್ನಾಗ ನಮ್ಗ್ ಗೊತ್ತಿಲ್ಲದು. ನಮಗ್ ಗೊತ್ತಿಲ್ಲ. ನಿಮ್ ಹಲ್ಲು ಉತ್ತಾರಿ ನೀವರ ಸುದ್ದಿ ಮಾಡಿ ನಮ್ಗೆ ಹೇಳ್ರಿ. ನಾನು ತಿಳ್ಕೊತೀನಿ. ನನಗ್ ಕನ್ಫ್ಯೂಸ್ ಆಗಕತ್ತದ. ಏನೋ ನಾ ಒಂದು ಪ್ರಶ್ನೆ ಕೇಳಿದ್ದೆ, ಅಫಜಲ್ಪುರ್ ಮಾಸ್ತರ್ 2 ಕೇಳ್ಯಾನ. ಕೇಳಲ್ರಿ 2? ಹೌದಾ? ಈಗಂತೂ ಒಂದ್ ಪ್ರಶ್ನೆ ಕೇಳಿನಿ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ, ಏನ್ರಿಪ್ಪ?
ಮಾಳಿಂಗರಾಯನ ಕಥಾ ಅಮೋಘಸಿದ್ದನ ಕಥಾ ಭಾಗ ನಿಮಗ್ ಕೂನದ ಹೌದಿಲ್ಲ ಹೌದು ತಳದಾಗ ಹಾಲು ಮತ್ತ ಬಡ್ಡಿ ಹೆಂಗ್ ಹುಟ್ಟಿ ಬತ್ತು ಹೆಂಗ್ರಿಪ್ಪ ತಳದಾಗ ಶಿವ ಪಾರ್ವತಿಯರು ವಿಹಾರ ಸಂಚಾರಕ್ಕಾಗಿ ಗಂಡು ಮೆಟ್ಟಿದ ಪುಂಡನೆಲ ಆಗಿನ ಕಾಲಕ್ಕೆ ಜಾಗೃತಿಪುರ ಈಗಿನ ಕಾಲಕ್ಕೆ ಹುಲಿಜಂತಿ ಹೌದಾ ಹೌದಿಲ್ಲ ಹೌದಾ ಆ ಹುಲಿಜಂತಿ ಗ್ರಾಮಕ್ಕ ಜಾಗೃತಿಪುರ ಪಟ್ಟಣಕ್ಕೆ ಬಂದು ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಿ ಹಾಲು ಭೂಮಿಗೆ ಬಿದ್ದು ಎಡಕಿನ ಮಲಿ ಹಾಲು ಬಿದ್ದಂತ ಮಣ್ಣು ಕಲಿಸಿ ಹೆಣ್ಣು ಗೊಂಬಿ ತಯಾರು ಮಾಡಿ ಮುದ್ದವ್ವ ಅಂತ ಹೆಸರಿಟ್ಟ ಪಾರ್ವತಿ ಬಲಕಿನ ಮಲಿ ಹಾಲು ಬಿದ್ದಂತ ಮಣ್ಣು ಕಲಿಸಿ ಗಂಡು ಗೊಂಬಿ ತಯಾರು ಮಾಡಿ ಮುದ್ದಪ್ಪ ಅಂತ ಹೆಸರಿಟ್ಟ ಎರಡು ಮುದ್ದವ್ವ ಮುದ್ದಪ್ಪ ಅನ್ನುವಂತ ಗೊಂಬಿಗೆ ಮದುವೆ ಮಾಡಿ ಆ ಅಣ್ಣ ತಮ್ಮನೆ ಒಯ್ದು ಗಂಡ ಹೆಂಡತಿಯನ್ನ ಮಾಡಿ ಹಾಲಿನ ಹುಟ್ಟ್ಯಾವತ್ತೇಳಿ ಹಾಲು ಮತ್ತದವರು ಅಂತ ಆಶೀರ್ವಾದ ಮಾಡಿಬಿಟ್ಟಾರತ್ತ ಆ ಲೋಕೆ ಹೇಳ್ತದ ಅದಕ್ಕೆ ನಾನು ನಂಬಿದಿ ನೀವು ನಂಬಿ ಹೌದಾ ಆ ಮುದ್ದೈ ಮುದುಗೊಂಡನ ಹೊಟ್ಟಿಲಿ ಆದಿಗೊಂಡು ಒಬ್ಬ ಮಗ ಹೌದಿಲ್ಲ ಆದಿಗೊಂಡಗ 6 ಮಂದಿ ಮಕ್ಕಳು ಕಡಿ ಹುಟ್ಟ ಶಿವ ಪದ್ಮಗೊಂಡ ಪದ್ಮಗೊಂಡ ಊರಾಗ 6 ಮಂದಿ ಅಣ್ಣ ತಮ್ಮರ ಜೋಡಿ ಹತ್ತಿ ಕಂಕಣ ಕಟ್ಕೊಂಡು ಮದುವೆ ಆದ ಹೌದಿಲ್ಲ ಹತ್ತಿ ಕಂಕಣ ಕಟ್ಕೊಂಡು ಮದುವೆ ಆದ ಅದೇ ಪದ್ಮಗೊಂಡ ಮುಂದೆ ಮಾನೆ ಹೊಲ್ದಾಗ 3 ಕಣ್ಣಿನ ಹೊತ್ತಿಗೊಯ್ದು ನೇಗಲ ಹಚ್ಚದ ಆ ಹೊತ್ತಿನೊಳಗಿಂದ ಬನ್ನಿಗೆ 1000 ಭಾಗ್ಯ ಎದ್ದು ಬಂದಾವ್ ಕುರಿಗಳು ಎದ್ದು ಬಂದಾವ್ ಆ ಕುರಿಗಳನ್ನ ತಿರ್ಕೊಂಡು ಪದ್ಮಗೊಂಡ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕ ಬಂಕಾಪುರ ಸೀಮೆಗೆ ಹೋಗಿ ಕುರಿ ಕಾಯಕತ್ತ ಅಲ್ಲಿ ಜಗದ್ಗುರು ರೇವಣಸಿದ್ದ ಬಂದು ಹತ್ತಿ ಸಿಗಲಾರ ಬಟ್ಟೆಕ್ಕ ಕುರಿ ಉಣ್ಣಿನ ಹರಿದ ಕೈಯ ಕಂಕಣ ಮಾಡಿ ಕಟ್ಟಿ ನೀವು ಎಲ್ಲ ಉಣ್ಣಿ ಕಂಕಣದವ್ರು ಆಗ್ರಿ ಅಂತ ಪದ್ಮಗೊಂಡಗ ಆಶೀರ್ವಾದ ಮಾಡ್ದ ಇದು ಅಡವ್ಯಾಗ ಊರಾಗ ಹತ್ತಿ ಕಂಕಣ ಕಟ್ಕೊಂಡು ಮದುವೆ ಆದ ಅದೇ ಪದ್ಮಗೊಂಡ ಅಡವ್ಯಾಗ ಹತ್ತಿ ಸಿಗಲಾರ ಬಟ್ಟೆಕ್ಕೆ ಉಣ್ಣಿ ಕಂಕಣ ಕಟ್ಕೊಂಡು ಮದುವೆ ಆದ ಅದೇ ಪದ್ಮಗೊಂಡ ಬಹಳ ಲಕ್ಷ ಕೇಳ್ರ ನನ್ನ ಪ್ರಶ್ನೆ ತಂದಿ ಪದ್ಮಗೊಂಡ ಒಬ್ಬವ ಒಬ್ಬನೇ ತಾಯಿದೇರಿ ಇಬ್ರು ಊರಾಗ ಮದುವೆ ಆಗಿ ಹತ್ತಿ ಕಂಕಣ ಕಟ್ಕೊಂಡಕ್ಕಿ ಹೊಟ್ಟಿಲಿ ಹುಟ್ಟದಂತವ್ರ ಮಕ್ಕಳು ಹತ್ತಿ ಕಂಕಣದವ್ರು ಅಡವ್ಯಾಗ ಏನು ಉಣ್ಣಿ ಕಂಕಣ ಕಟ್ಕೊಂಡು ಮದುವೆ ಆದ್ನಲ್ಲ ಪದ್ಮಗೊಂಡ ಉಣ್ಣಿ ಕಂಕಣದವ್ರು ಅವರೆಲ್ಲ ಉಣ್ಣಿ ಕಂಕಣದವ್ರು ಆದ್ರು ತಂದಿ ಒಬ್ಬವ ತಾಯಿದೇರಿ ಇಬ್ರು ಒಬ್ಬಕ್ಕೆ ಹೊಟ್ಟಿಲೆ ಉಣ್ಣಿ ಕಂಕಣ ಬೆಳೀತು ಒಬ್ಬಕ್ಕೆ ಹೊಟ್ಟಿಲೆ ಹತ್ತಿ ಕಂಕಣ ಬೆಳೀತು ಇದು ಹಾಲು ಮತದ ಹಿರಿಯನಾಗಿರುವಂತ ಅಡಿಯಪ್ಪ ಮುತ್ಯ ಎಲ್ಲಾ ಹಿರಿ ಕಲಾವಂತರು ಹೇಳ್ಯಾರ ಅದಕ್ಕೆ ಜಗತ್ತು ಒಪ್ಪದ ನಾನು ಒಪ್ತೀನಿ ನಿಮ್ಮ ಹೊಲ್ದು ಉತ್ತಾರಿ ನಿಮ್ಮ ಮುಂದಿಡಾಕತ್ತೀನಿ ಬಹಳ ಲಕ್ಷ ಟಿಕೆಟ್ ಪುಣ್ಯಾತ್ಮರಿ ಮಾತಾ ಒಬ್ಬಕ್ಕೆ ಹೊಟ್ಟಿಲೆ ಹುಟ್ಟದವ್ರು ಹತ್ತಿ ಕಂಕಣದವ್ರು ಇನ್ನೊಬ್ಬಕ್ಕೆ ಹೊಟ್ಟಿಲೆ ಹುಟ್ಟದವ್ರು ಉಣ್ಣಿ ಕಂಕಣದವ್ರು ಹತ್ತಿ ಕಂಕಣದ ಹುಡುಗಗ ಹತ್ತಿ ಕಂಕಣದ ಹೆಣ್ಣು ತೆಗೆದು ಮದ್ವಿ ಮಾಡ್ತಾರ ಈ ಸದ್ದ ಮಾಡ್ತಾರಲ್ರಿ ಯಾಕ್ರಿ ನೀವೆಲ್ಲ ಕಂದಲಗಾಂವದಾಗ ಹಾಲು ಮತ್ತವ್ರೆ ಇದೀರಿ ಹತ್ತಿ ಕಂಕಣದ ಹುಡುಗಗ ಹತ್ತಿ ಕಂಕಣ ಹೆಣ್ಣು ತೆಗೆದು ಮದ್ವಿ ಮಾಡ್ತಾರ ಮದ್ವಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರ ಬಿಡು ಹೆಂಗ ಮಾಡ್ತಾರಪ್ಪ ನಡತನದ ಬೆಡಗ ಬದಲಾದ್ರ ನಡತನ ಅಕ್ಕ ಬೆಳಗ್ಗೆ ಚೇಂಜ್ ಆಗ್ತಾವು ಬೆಡಗ್ ಏನೇನ್ ಇರ್ತಾವ ಗೌಡ್ನವ್ರು ಇರ್ತಾವು ಗೌಡ್ನವ್ರು ಇರ್ತಾವು ಮತ್ತೆ ಏನೇನು ಬೆಡಗ್ ಬದಲಾಕಾವ್ ಅಕ್ಕವಲ್ರಿ ನಡತನದ ಬೆಡಗ್ ಬದಲಾದ್ರ ಬೀಗತನ ಅಕ್ಕ ಇಲಿಕಂದ್ ಬೀಗತನ ಆಗುದಿಲ್ಲ ಆಗಂಗಿಲ್ಲಪ್ಪ ಅಮೋಘಸಿದ್ದ ಮುತ್ತ ಕೈಲಾಸದಿಂದ ದರಿಗಿಳಿದು ಬಂದ ಅಮೋಘಸಿದ್ದ ಮುತ್ತನ ಬೆಡಗ ಕೋಟ್ಯಾಳವ್ರು ಕೋಟ್ಯಾಳವ್ರು ಅಮೋಘಸಿದ್ದನ ಬೆಡಗ ಕೋಟ್ಯಾಳವ್ರು ಇಲ್ಲಿ ನಡಹಟ್ಟಿ ನಾಗರಾಯನ ಗೌಡನ ಬೆಡಗ ಯಾವದಿಪ್ಪ ನರುಟ್ಟಿ ಅವರು ಇಲ್ಲಿ ಬೆಡಗ್ ಬದಲಾಯ್ತಿಲ್ಲ ಅದಕ್ಕಾಗಿ ಅಮೋಘಸಿದ್ದ ಅಲ್ಲಿ ಬೀಗ್ತನ ಮಾಡ್ಯಾನ ಮಾಡ್ಯಾನಪ್ಪ ಅಮೋಘಸಿದ್ದರ ಕೈಲಾಸದಿಂದ ದರಿಗಿಳಿದು ಬಂದು ಬೀಗ್ತನ ಮಾಡ್ಯಾನ ಆದ್ರ ಇಲ್ಲೇ ಹಾಲು ಮತ್ತ ಭೂಮಿ ಮ್ಯಾಗ ಹುಟ್ಟದಿಲ್ಲಪ್ಪ ಹತ್ತಿ ಕಂಕಣ ಹುಡುಗಗ ಹತ್ತಿ ಕಂಕಣ ಹೆಣ್ಣು ತೆಗೆದು ಮದುವೆ ಮಾಡ್ತಾರ ಬೆಡಗ್ ಬದಲಾ ಮಾಡಿ ಉಣ್ಣಿ ಕಂಕಣ ಹುಡುಗಗ ಉಣ್ಣಿ ಕಂಕಣ ಹುಡುಗಿನೇ ಮದುವೆ ಹೆಣ್ಣು ತೆಗೆದು ಮದುವೆ ಮಾಡ್ತಾರ ಬೆಡಗ ಬದಲ ಮಾಡಿ ಒಂದೇ ತಂದಿ ಮಕ್ಕಳಿಗೆ ಬೆಡಗ ಹೆಂಗ ಬದಲ ಅಕ್ಕದ ಯಾಕ್ರಿ ಪದ್ಮಗೊಂಡ ಒಬ್ಬನೇ ಪದ್ಮಗೊಂಡಿಗೆ ಇಬ್ರು ಹೆಣ್ರು ಒಬ್ಬಕ್ಕೆ ಹೊಟ್ಟಿಲೆ ಹುಟ್ಟಿದ ಹತ್ತಿ ಕಂಕಣ ಇನ್ನೊಬ್ಬಕ್ಕೆ ಹೊಟ್ಟಿಲೆ ಹುಟ್ಟಿದ ಉಣ್ಣಿ ಕಂಕಣ ಮತ್ತ ಒಂದೇ ತಂದಿ ಮಕ್ಕಳಿಗೆ ಬೆಡಗ ಬದಲಾ ಮಾಡ್ಕೊಂಡು ಮದ್ವಿ ಅಕ್ಕಿರಿ ಅಂದ್ರ ಮತ್ತ ಬೆಡಗ ಬದಲ ಅಕ್ಕದ ಹಂಗಾಗಿ ನಾವು ಬೆಡಗ ಅಂದ ಬಳಕ ನಡ್ತಾನ ಬೇಡ ಹೋಗಿನ ಮುಳ್ಳಗತಿ ಮಾಡು ಬೆಡಗು
ಯಾಕ್ರಿ ಏನ್ ಹಡ್ಡು ಬಡಗು ಅದು ಏನು ಉಳ್ಳಾಗಡ್ಡೆ ಅಡ್ಡು ಬಿಡಗು ಹಾಲು ಮತ್ತು ನಾವು ಹಾಲು ಮತ್ತವ್ರದ್ದು ಬದಲಿಲ್ಲ ಕರೆ ಹಿಂಗ್ ಯಾಕಾಗ್ಯದ ನೀವು ಹಾಡ್ತೀರಿ ಮಾಳಿಂಗರ ನನ್ನಪ್ಪ ಹಾಲು ಮತ್ತದ ಕುಳಿಯನ್ನೇ ನೀವು ಹಾಡ್ತೀರಿ ಅದ್ರಾಗ ಅಭ್ಯಾಸ ಮಾಡಿರಿ ಹೌದಾ ಆ ಹಾಲು ಮತ್ತಗೆ ಹಿರಿಕಲ ಅಂತ ಆಗಿ ಹೋದ ಕವಿಗಾರ ಯಾರಿಪ್ಪ ಕವಿರತ್ನ ಕಾಳಿದಾಸ್ ಅಂದ್ರ ನಾಗೂರ್ ಲಕ್ಷ್ಮಣಗ ಅಂತ ನಾಗೂರು ಲಕ್ಷ್ಮಣ ಮಾಸ್ತರ್ನ ಪ್ರೀತಿಯ ಶಿಶು ಮಕ್ಕಳ ಅದಿರೆಂಬಳಕ ಇದರ ಹುರಿ ನೀವು ಬಿಡಿಸ್ತೀರಿ ಅಂತ ಕೇಳಿನಿ ಬಿಡಿಸಬೇಕು ಬಿಡಿಸ್ತೀರಿ ಬಿಡಿಸ್ತಾರಪ್ಪ ಶಾಣ್ಯಾರ ಅದಾರ ಅವರು ಶಾಣ್ಯಾರ ಅದಿರತ್ತಕ್ಕೆ ನಿಮ್ಮನ್ನ ಅಸಹ್ಯ ಮಾಡಕ್ ಕೇಳಿ ನಾನು ಒಂದೇ ತಂದಿ ಮಕ್ಕಳಿಗೆ ಬೆಡಗ್ ಹೆಂಗ್ ಬದಲಾಕದ ಬೆಡಗ್ ಎದರ ಕಾಲಾಗ ಬದಲ ಆದು ಸಾವಿರಾರು ಬೆಡಗಲ ಹಾಲು ಮತ್ತಾಗ ಅದಾವಲ್ರಿ ಹೌದಿಲ್ಲ ಹೌದಾ ಆದ್ರ ಅಮೋಘ ಸಿದ್ಧನ ಬೆಡಗ ಬದಲ ಆಗಿಲ್ಲ ಈ ಸದ್ ಮುಮ್ಮೆಟ್ಟಿ ಊರದಾಗ ಅರಿಕೇರಿ ಊರಾಗ ಮಾರಾಯಿಗಳು ಬೆಡಗ ನೋಡು ಅದೇ ಇಂಚೂರಾಗ ಹೋಗಿ ಮಾರಾಯಿಗಳು ಬೆಡಕ್ಕೇವು ಅದೇ ಹೌದಾ ಅಚ್ಚೇಗಾವ್ ಈ ಮಾರಾಯಿಗಳು ಬೆಡಕ್ಕೇವು ಅದೇ ಹೌದಾ ಬಂಡಾರಗೊಟ್ಟಿ ಮಾರಾಯಿ ಬೆಡಗ್ ನಡ್ತಾನ ಬೆಡಕ್ಕೇವು ಅದೇ ಬಂದಲಿಗೆ ಮಾರಾಯಿಗಳು ಬೆಡಕ್ಕೇವು ಅದೇ ಹೌದಾ ಎಲ್ಲರ ಅಮೋಘ ಸಿದ್ಧನ ಬೆಡಗ್ ಒಂದೇ ಅದ ಒಂದೇ ಅದ ನಿಮ್ಮ ಬೆಡಗ್ ಯಾಕೆ ಬದಲ ಆಗ್ಯಾವ ಹಾಲು ಮತದಾಗ ಬೆಡಗ ಹೌದಾ ಯಾಕ್ರಿ ಹಿಂಗ ಹುರಿ ಬಿಡಿಸ್ಕೊಂಡ್ ಕೇಳಿ ನನ್ನ ಭಗವಂತ ಅಟ್ಟ ಬುದ್ಧಿ ಕೊಡ್ತಾನಲ್ಲ ಅಟ್ಟ ನಾ ಹೇಳಕ್ ಪ್ರಯತ್ನ ಮಾಡ್ತೀನಿ ಎಲ್ಲಾ ಹೇಳಿ ಹೋಗ್ತೀನಿ ಅಂತ ಬಾಳ ಪಂಡಿತ ಅಲ್ಲ ಎಲ್ರಿಪ್ಪ ಎಲ್ಲಾ ಬಲ್ಲವನೇ ಇದೀನಿ ನಾನು ಇಲ್ಲ ನಾವೇನ ಬಾಳ ಬಲ್ಲವ್ರೆಲ್ಲ ಕಂದಲಗಾಯಿ ಪಾಂಡು ಮಾಸ್ತಾರ ಬೀರು ಮಾಸ್ತಾರ ಮುದುಕಾಗುತ್ತಾನ ವಾದ ಮಾಡಿ ಆಗಿನ ಕಾಲಕ್ಕ ಬೀರಪ್ಪ ಮಾಸ್ತಾರ ಪ್ರಶ್ನೆ ಕೇಳಿದ್ರಿ ಅಂತಿಂತವ್ರಿಗೆ ಹೇಳಕ್ ಬರ್ತಿದ್ದಿಲ್ಲ ಬೀರು ಮಾಸ್ತಾರ್ ಒಂದು ಡಾವ್ ಇತ್ರಿ ಅವಾಗ ಹೌದ್ ಇತ್ತಲ್ರಿ ಯಾಕೆ ಡಾವ್ ಹೇಳ್ತೀನಪ್ಪ ಅಂತ ಬೀರು ಮಾಸ್ತಾರ್ ಜೋಡಿ ನಾವು ಗುರ್ಲಿಂಗ್ ಮಾಸ್ತರ್ ಜೋಡಿ ಬಂದಾಕ ಹಾಡೇವಿ ಬಂದು ಪ್ರಶ್ನೆ ಕೇಳಿದ್ಮೇಲೆ ಬೀರು ಮಾಸ್ತರ್ ಉತ್ತರ ಹೇಳವಲ್ಲ ಪ್ರಶ್ನೆ ಕೇಳಿ ಸುಮ್ ಕೂತ್ಬೇಡ ಹೌದು ಅಟ್ಟೆ ಇರ್ತದ್ರಿ ಅದು ಬೇರು ಮಾಸ್ತರ್ ಪ್ರಶ್ನೆ ಕೇಳಿ ಉತ್ತರ ಮಾತ್ರ ಹೇಳವಲ್ಲ ಹಂಗ ಅಡ್ಡೊಕ್ಕೊಂಡ್ ಕೂತ್ಬಿಡ ಹೌದಿಲ್ಲ ಹಂಗ ಆದ್ರ ಪ್ರಶ್ನೆ ಮಾತ್ರ ಪಚ್ಚಿ ಕೇಳ್ತಿದ್ದ ಜನ ಹೌದನಂಗ್ ಕೇಳ್ತಿದ್ದ ಬೇರು ಮಾಸ್ತರ್ ಹೌದಿಪ್ಪ ಜನ ಎಲ್ಲ ಹೌದೇ ಅನ್ಬೇಕ ತಾಯಿನೇ ಕೊಡಬೇಕು ಹಂಗ ಮಲಮಿ ಮಹಾರಾಜರ ಜೋಡಿ ಎಷ್ಟೋ ವರ್ಷಗಟ್ಲೆ ಹಾಡಿ ಹೋದ ಪುಣ್ಯಾತ್ಮ ಹೌದಿಪ್ಪ ಹೌದು ಹಾಲು ಮತದಲ್ಲಿ ಧರ್ಮ ಜಾಗೃತಿನ ಮಾಡ್ದ ಅಂತ ಬೀರು ಮಾಸ್ತರ ಪಾಂಡು ಮಾಸ್ತರ ಪುಣ್ಯಕ್ಷೇತ್ರ ಆಗಿರುವಂತ ಕಂದಲಗಾಂವ್ ಕ್ಷೇತ್ರಕ್ಕ ಬೀರ್ದವ್ರ ಮಠ ಮನೆಗೆ ನಾವು ಬಂದೆವು ಅಂದ ಬಳಕ ಬಾಳಿಲ್ಲ ಸ್ವಲ್ಪರ ರೊಕ್ಕ ತಗೊಂಡು ಹೋಗಿದಕ್ಕೂ ಸ್ವಾರ್ಥ ಆಗುವಂಗ ಮಾತಾಡು ಮಾತಾಡ್ಬೇಕಾಗ್ಯದಪ್ಪ ಇಲ್ಲಿ ಮಾತಾಡ್ಬೇಕಾಗ್ಯದ ನೀವು ಹೇಳಿದ್ರಲ್ಲ ಏನಾರು ಹೇಳಿದ್ರೆ ನಡಿದಿಲ್ರಿ ಮಾಸ್ತಾರ ನೀವು ಅನ್ಬ್ಯಾಡ್ರಿ ನೀವ್ ಅಲ್ಲ ಕೊಡ್ಬ್ಯಾಡ್ರಿ ಮತ್ ನಾನು ನೀವ್ ಏನಾರ ಹೇಳಿದ್ರೆ ನಡಿದಿಲ್ರಿ ಮಾಸ್ತಾರ ನಾವ್ ಅಂದೇವಪ್ಪ ಅಂತಂದ್ರ ಮಾತಿಗೆ ಮಾತು ಗರಿಷ್ಣಿ ಹತ್ತಿ ಮಾತಿಗೆ ಮಾತು ಬಡದಾಡ್ಬೇಕು ಹೊರತಾಗಿ ಮಾತಿನ ಬೆನ್ನು ಹತ್ತಿ ನಾವು ಬಡದಾಡ್ದೇವ್ ಅಂದ್ರೆ ನಿಜವಾಗ್ಲೂ ನಾವು ಕಲಾವಂತರ ಅಲ್ಲ ಹೌದಿಲ್ಲ ಅದಕ್ಕಾಗಿ ಎರಡು ಪ್ರಶ್ನೆ ನಮ್ಮ ಅಫಜಲ್ಪುರ ಮಾಸ್ತಾರ ಕೇಳಿ ಹೌದಿಲ್ಲ ನಿಮ್ಮ ಗುರು ನಿಮಗೆ ಎಷ್ಟು ಬುದ್ಧಿ ಕೊಟ್ಟಾನಲ್ಲ ನಿಮ್ಮ ಗುರು ನಿಮಗೆ ಎಷ್ಟು ಬುದ್ಧಿ ಕೊಟ್ಟಾನಲ್ಲ ನಿಮ್ಗೆ ಎಷ್ಟು ತಿಳಿದೋದಲ್ಲ ಎಷ್ಟು ತಿಳಿದೋದಲ್ಲ ಅಟ್ಟು ಹೇಳಕ್ ಪ್ರಯತ್ನ ಮಾಡಿ ಇನ್ನೊಂದು ಮಾತು ಪುಣ್ಯಾತ್ಮರೇ ಏನಿಪ್ಪ ತುಕ್ಕಪ್ರಾಯ ಉಮ್ಮಾರ್ ಜುಂಬಿಳಿನ ಹಟ್ಟಿ ಮ್ಯಾಗ ತೀರ್ಕೊಂಡು ಹೋದ ತೀರ್ಕೊಂಡು ಹೋದ ದೇಹ ಬಿಟ್ಟ ದೇಹ ಬಿಡು ಕಾಲಕ್ಕ ಹಿರಿ ಮಗ ಜಕ್ರಾಯಿ ಕೇಳ್ದ ಏನತ್ರಿಪ್ಪ ಎದ್ಯಾಗ ಬಾಣಿತ್ತು ಇನ್ನ ಪ್ರಾಣ ಹೋಗಿದ್ದಿಲ್ಲ ತುಕ್ಕಪ್ರಾಯಿಂದು ಯಪ್ಪ ನನಗೆ ಎಷ್ಟು ಮಂದಿ ಕಾಡ್ಯಾರ ಇಷ್ಟು ಮಂದಿ ಕಾಡ್ಯಾರ ಅಷ್ಟು ಮಂದಿನ ಹೊಡೆದು ನನ್ನ ಮಾತು ತೀರ್ಸಾವದಿಯೇನೋ ಯಪ್ಪ ಅಂತೇಳಿ ಹಿರಿಯ ಮಗ ಜಕ್ರಾಯಿ ಕೇಳ್ತಾನ ತುಕ್ಕಪ್ರಾಯ ಅವ ಹೇಳ್ತಾನಪ್ಪ ಅವ ಜಕ್ರಾಯ ಹೇಳ್ತಾನ ಯಪ್ಪ ನಿಮ್ಮಂತವ್ರು ಇಂತ ಸ್ವಾಮರಾಯ ಕಾಕ ರಗಡ ಸೂರಿದ್ದ ಕರೆ ನಿಮ್ಮ ಕೈಲೇನೇ ಆಗಿಲ್ಲ ನಿಮ್ಮ ಕೈಲೇ ಆಗಿಲ್ಲ ಯಪ್ಪ ನನ್ನಂತವ್ ಏನ ನೀಗ್ತದಂದ ಹಿರಿಯ ಮಗ ಜಕ್ರಾಯ ಹೌದಿಪ್ಪ ಹೌದು ಅವಾಗ ತುಕ್ಕಪ್ರಾಯ ಏನಂದ ಜಕ್ರಾಯ ಹಿರಿಯ ಮಗನಿಗೆ ಏನಂತಾನಪ್ಪ ಯಾವಾಗ ನನ್ನ ಮಾತು ಮೀರಿ ಅಂದ್ರ ಮಗನ ನೀ ಮಗ ಅಲ್ಲ ನಾ ತಂದೆ ಅಲ್ಲ ನನ್ನಗ ನಿನಗ ಬೆಟ್ಟಿಲ್ಲ ನೀ ಹೊಳಿ ಹಚ್ಚಿಕ್ಕಾಗ್ಲಿ ನಾ ಹೊಳಿ ಹಚ್ಚಿಕ್ಕಾಗ್ಲಿ ಅಂದ ತುಕ್ಕಪ್ರಾಯ ಯಾಕ್ರಿ ಹೌದಿಲ್ಲ ಅವಾಗ ತುಕ್ಕಪ್ರಾಯ ಅಂದ ಬಳಕ ತುಕ್ಕಪ್ರಾಯ ಶಾಪ ಕೊಟ್ಟು ಬಳಕ ಜಕ್ರಾಯ ಎಲ್ಲಿ ಹೋದ ಮಹಾರಾಷ್ಟ್ರ ರಾಜ್ಯದೊಳಗ ಹೊಳಿ ಹಚ್ಚಿ ಕಡೆ ಎಣಿಕೆಗೆ ಹೋಗಿ ನೆನಿತಾನ ಹೌದಿಲ್ಲ ಎಣಿಕೆಗೆ ಮಟ್ಟ ಮನಿ ಉಳಿತು ಎಣಿಕೆಗೆ ಮಟ್ಟ ಮನಿ ಉಳಿದ್ಬೇಕ ಮುಂದೆ ಮಾಳಿಂಗರಾಯ್ ತಂದೆ ಕೊಟ್ಟ ಮಾತು ನೆರವೇರಿಸಿ 1100 ಮಂದಿನ ಹಂತಿ ತಳಕ್ ಹಾಕೊಂಡು ಬಂದಂಗ ತಳಕ್ ಹಾಕಿ ತಂದು 11 ಮಂದಿ ರುಂಡ ಕಡ್ದು ರುದ್ರಗಟ್ಟಿ ಕಟ್ಟಿ ಅದ್ರ ಮ್ಯಾಗ ನಿತ್ತು ಮಾಳಿಂಗರಾಯಿ ಮೂಕ್ ಹೊಯ್ಕೆ ಮಾಡ್ಯಾನ ನಡೆದ ಪವಾರ್ ಹೌದಿಲ್ಲ ಆದ್ರ ತುಕ್ಕಪ್ರಾಯಿಗರ ತಂದಿ ತುಕ್ಕಪ್ರಾಯ
ಅಣ್ಣ ಜಕ್ರಾಯಿಗರ ಶಾಪ ಕೊಟ್ಟಾನ. ಹೌದಾ ಅವ ಹೊಳಿ ಅಚ್ಚಿ ಕೈ ಹೊಳಿಗಿಚ್ಚಿಕದಾನ, ತಂದಿಗೆ ಮಕ್ಕಳಿಗೆ ಭೇಟಿಲಿನ, ಇಬ್ರಿಗೆ ಬೆಟ್ಟಿಲ್ಲ. ಯಾಕ್ರಿ ಹೌದ ತುಕ್ಕಪ್ರಾಯ ಜಕ್ರಾಯಿಗಿನ ಭೇಟಿ ಆಗೋದಿಲ್ಲ. ಹೌದ ಯಾಕ ತಂದಿ ಶಾಪ ಕೊಟ್ಟಾನ. ಹೌದಾ ಆದ್ರ ಮಾಳಿಂಗ್ರ 25 ವಯಸ್ಸಿನವ್ ಆದ. ತುಕ್ಕಪ್ರಾಯ ತೀರ್ಕೊಂಡು ಹೋದ. ಮಾಳಿಂಗ್ರ 25 ವಯಸ್ಸಿನವ್ ಆದ. ಹೌದು ಹೌದಿಲ್ಲ? ಹೌದು 25 ವಯಸ್ಸಿನವ್ ಮಾಳಿಂಗ್ರಾಯ್ ಆದ ಬಳಕ 700 ಮಂದಿನ ಹಂತಿ ತಳಕ್ ಹಾಕೊಂಡು ಹಗ್ಗ ಹಿಡ್ಕೊಂಡು ಬರುವತ್ನ್ಯಾಗ ಹೌದಾ ತುಕ್ಕಪ್ರಾಯ ತೀರ್ಕೊಂಡು ಹೋಗಿದ್ದ. ಹೌದಾ 700 ಮಂದಿನ ಹಗ್ಗ ಹಚ್ಚಿ ಹಂತಿ ತಳಕ್ ಹಾಕದಂಗ ಜಕ್ರಾಯ್ ಹಿಡ್ದಿದ್ದ. ಮಾಳಿಂಗರಾಯ್ ರುಂಡ ಕಡಿತಿದ್ದ. ಎಷ್ಟೋ ಮಂದಿ ಹಾಡ್ಯಾರ, ಪದ ಮಾಡ್ಯಾರ. ಮಾಡ್ಯಾರಲ್ರಿಪ್ಪ. ಹೌದಿಲ್ಲ? ಹೌದಾ ಇಲ್ಲಿ ನನಗೆ ಸಂಶಯ ಏನಪ್ಪಾ ಅಂತಂದ್ರ, ಏನ್ರಿಪ್ಪ ಸಂಶಯ? ತುಕ್ಕಪ್ರಾಯ ಶಾಪ ಕೊಟ್ಟಾನ, ತಂದಿ ಮಕ್ಕಳಿಗೆ ಬೆಟ್ಟಿಲ್ಲ, ಹೊಳಿ ಹಚ್ಚಕ್ ಏನಿಕೀಗ ಆ ತುಕ್ಕ ಯಾರು ಜಕ್ರಾಯನಿದಾನ. ಹೌದಾ ಹೌದಿಲ್ಲ? ಹೌದಾ ತುಕ್ಕಪ್ರಾಯ ಶಾಪ ಕೊಟ್ಟ ಬಳಕ ಹೊಳಿ ಹಚ್ಚ ಕಡೆ ಜಕ್ರಾಯನಿದಾನ. ಮತ್ತೆ 700 ಮಂದಿ ರುಂಡ ಕಡಿವತ್ನಾಗ ಮಾಳಿಂಗರಾಯಿಗೆ ಸಪೋರ್ಟ್ ಆದಂತ ಇನ್ನೊಬ್ಬ ವ್ಯಕ್ತಿ ಯಾರು? ಬೇಕಲ್ಲದು. ಮಾಳಿಂಗರಾಯ್ ಒಬ್ಬನೇ ಕಡ್ದಾನಂತೀಯ, ಅವ್ರು 700 ಮಂದಿ ಅದಾರ. ಹೌದು. ಮತ್ತ ಜಕ್ರಾಯ್ ಹಿಡ್ದಾನ, ಮಾಳಿಂಗರಾಯ್ ಕಡ್ದಾನ ಅಂತ ಪುನಃ ಹಾಡ್ತೀರಿ. ಹೌದಿಲ್ಲ? ಹೌದಾ ಮತ್ತ ಜಕ್ರಾಯ್ ಹಿಡ್ದಿದ್ದ ಅಂದ್ರ ಹಿಡಿದಿದ್ದ ಅಂದ್ರ ಮತ್ತ ತುಕ್ಕಪ್ರಾಯ್ ಶಾಪ ಕೊಟ್ಟಿದ್ದು ಸತ್ಯ, ಏನು ಸುಳ್ಳು? ಏನು ಸುಳ್ಳು? ಏನ ಅದು ಕರೆಯೋ, ಏನ್ ಇದು ಕರೆಯೋ? ಶಾಪ ಕೊಟ್ಟಿದ್ದ ಅಂದ್ರೆ ಏನಿಕ್ಕಿ ಅಚ್ಚಿ ಕಡೆ ನಿಕ್ಕ ಈಚಿ ಕಡೆ ಬಂದ್ ಹೆಂಗ ಬಂದದಪ್ಪ ಅಂತಂದ್ರ ತುಕ್ಕಪ್ರಾಯ್ ಶಾಪ ಕೊಟ್ಟಿದ್ನೋ ಏನ ಇಲ್ಲೋ. ಹೌದು ಶಾಪ ಸತ್ಯವೋ, ಜಕ್ರಾಯ್ ಬಂದಿದ್ದು ಸತ್ಯವೋ. ಹೌದು ಸವಿಸ್ತಾರವಾಗಿ ಜನರಿಗೆ ನನಗ ತಿಳಿಯುವಂಗ ನಮ್ಮ ಅಫಜಲ್ಪುರ ಮಾಸ್ತಾರ ಹೇಳ್ತಾನ ಅನ್ನುವಂತ ಮಾತನ್ನ ಹೇಳ್ತಾ ಮಾತಾಡ್ಕೋತ ಮಾಸ್ತಾರ ಅಂತಾನ. ಏನಂತಾನಪ್ಪ? ಏಕವಚನ ಮಾತಾಡುವಂತ ರೀತಿಗೆ ಬರಾಕತ್ತಾರ. ದಯವಿಟ್ಟು ನಿಮ್ಗ ವಾರ್ನಿಂಗ್ ಅಲ್ಲ ಅಂದು. ಯಾಕಂದ್ರ ಮಾತ ಬಾಳ ಮಂದಿನ ಬೆಳೆಸ್ಯದ. ಹೌದು ಬೆಳೆಸ್ಯದಲ್ರಿ. ಮಾತ ಬಾಳ ಮಂದಿನ ಬೆಳೆಸ್ಯದ, ಮಾತ ಬಾಳ ಮಂದಿನ ಕಳಿಸ್ಯದ. ಹೌದು ಯಪ್ಪ ಕಾಕ ಎಣ್ಣ ತಮ್ಮ ಹೂನ್ರಿ ಹಿರಿಯರ ಅನ್ನೋದು ಇದೇ ಮಾತ, ಅದೇ ಬಾಯಿ. ದೊಡ್ಡ ಶಾಣ್ಯಾರಾಗಿರ್ ನಮ್ಮ ಮಕ್ಕಳ್ರೆ ನೀವು ಕುತ್ತವ್ರಿಗೆ ಅಂದೇವಪ್ಪ ಅಂತಂದ್ ಒಂದ್ಸರಿ ಕಣ್ ಕಿಸ್ತು ನೋಡ್ದೇವ, ಆ ಕುತ್ತವ್ರು ನೋಡಿದ್ರಪ್ಪ ಅಂತಂದ್ ನಾವು ನಮ್ಮೂರಾಗೆ ಒಮ್ಮೆ ಆ ಕಡೆ. ಹೌದಿಲ್ಲ? ಹೌದು. ಅದಕ್ಕೆ ಮಾತ್ ಹೆಂಗಿರ್ಬೇಕಪ್ಪ ಅಂತಂದ್ರು ವಿನಯದಿಂದ ಇರ್ಬೇಕತ್ ಮಾತ ಇರ್ಬೇಕಲ್ರಿ. ಬೀರು ಆ ಪಲ್ಲಕ್ಕಿ ಮ್ಯಾಗ ದಂಡಕೋಲ ಐತಲ್ರಿ. ಹೆಂಗ ದಂಡಕೋಲ? ಹೆಂಗದ್ರಿಪ್ಪ? ಹಿಂಗ ನಟ್ಟಗದ ಮ್ಯಾಗ ಭಾಗ್ಯದ ಹಿಂಗ ವಂಕ ನಂಗ ಬಾಗಿರ್ತ ದಂಡಕೋಲ. ಹೌದಿಲ್ಲ? ಹೌದ. ಹಂಗ ಮನುಷ್ಯನ ಮಾತ ಯಾವತ್ತು ಬಾಗಿರ್ಬೇಕತ್ತ ಬಾಯಿ. ಶಟದಿರಬಾರ್ದತ್ತ ಮಾತ. ಶಟದಿರಬಾರ್ದು. ಪಲ್ಲಕ್ಕಿ ಮ್ಯಾಗಿನ ದಂಡಕೋಲ ಬಾಗಿದ ಹೇಳಿ ಆ ಪಲ್ಲಕ್ಕಿ ಹೊರಬೇಕಾದ್ರೆ ಜಳಕ ಮಾಡಿ ಬಂದು ಪಲ್ಲಕ್ಕಿ ಹೊರ್ತೇವಲ್ರಿ. ಇನ್ನೊಂದು ಪಲ್ಲಕ್ಕಿ ಅದ. ಯಾವದಪ್ಪ? ಹೆಣದ ಪಲ್ಲಕ್ಕಿ, ಸತ್ಯ ಹೆಣದ ಪಲ್ಲಕ್ಕಿ ಐತಲ್ರಿ. ಅದ್ರಾಗ ಯಾವ ಕಟ್ಟಿಗೆ ಬಾಗಿರಲ್ಲ, ಎಲ್ಲಾ ಕಟ್ಟಿಗೆ ಶಟದಿರ್ತಾವೆ. ಊಟ ಶಟದಿರ್ತಾವ್ರಿ. ಅದಕ್ಕಾಗಿ ಹೆಣ ಹೊತ್ತು ಬಂದ ಬಳಿಕ ಜಳಕ ಮಾಡ್ತೇವೆ. ನಾವು ಕಲಾವಿದರ ಆದಂತವ್ರು ಪಲ್ಲಕ್ಕಿ ಮ್ಯಾಗಿನ ದಂಡುಕೋಲಗಟ್ಟೆ ನಮ್ಮ ಮಾತ ಯಾವತ್ತು ವಿನಯದಿಂದ ಬಾಗಿರ್ಬೇಕು. ಬಾಗಿ. ಹೌದಿಪ್ಪ, ಬಾಗಿ ನಡಿಬೇಕಾಗ್ಯದ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಮಾತು ಯಾವತ್ತು ಬಾಗಿ ಇರಲಿ, ವಿನಯದಿಂದ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು 5 ಪದ್ಯವನ್ನ ಹಾಡಿ ಹಿರಿ ಕಲಾವಂತರಿಗೆ ಪಳೆ ಹೊಕ್ಕದ ಕುಡಿಯುವಂತಾನ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕುತ್ಕೇಳ್ಬೇಕತ್ತ ಮತ್ತೊಮ್ಮೆ ಬಸವಣ್ಣ ಕಲಾವಿದರಿಂದ ನಮಸ್ಕಾರ ಹೇಳಿ ಮಾತಿಗೆ ರಾಮ್ ಕೊಡ್ತಾ ಇದ್ದೆ.